ಏನಪ್ಪ ಈ ಮಾನವರ ದುಃಖಗಳು ನಾಶವಾಗಬೇಕಾದ್ರೆ ಇವ್ರು ಬಂದಂಥ ಕಷ್ಟ ಪರಿಹಾರ ಆಗಬೇಕಾದ್ರೆ ಇವರಿಗೆ ಇವರಿಗೆ ಏನಪ್ಪ ಅಂದ್ರೆ ಸುಖ ಜೀವನ ಆಗಬೇಕಾದ್ರೆ ಏನು ಮಾಡಬೇಕಂತ ಚಿಂತೆ ಮಾಡ್ಕೋತ ಏನು ಮಾಡ್ತಾರೆ, ವೈಕುಂಠಕ್ಕೆ ಹೋಗ್ತಾರೆ. ವೈಕುಂಠಕ್ಕೆ ಹೋಗಿ ಅಲ್ಲಿ ಭಗವಂತ ನಾರಾಯಣ ಕಂಡು ಸ್ತೋತ್ರ ಮಾಡ್ತಾರೆ. ಅಗೋಚರ ಉಳ್ಳವನೇ, ರೂಪುಳ್ಳವನೇ, ಶಕ್ತಿ ಉಳ್ಳವನೇ, ಅನಂತನೇ, ನಿರ್ಗುಣ ನಿರಾಕರಣೆ, ಭಗವಂತ ಸಾಕಾರ ಗುಣವೇ, ಈ ಎಲ್ಲರಿಗಿಂತ ಮೊದಲಿನವನು, ಇದನ್ನು ನನ್ನ ನಮಸ್ಕಾರ ಅಂತ ಹೇಳಿ ಅವರಿಗೆ ಸ್ತೋತ್ರ ಮಾಡಿ ನಮಸ್ಕಾರ ಮಾಡ್ತಾರೆ. ಆವಾಗ ನಾರಾಯಣ ವಿಷ್ಣು ಏನು ಕೇಳ್ತಾರಂತ, ನಾರಾಯಣ ಯಾಕೆ ಬಂದಿ ನಾರದ, ಏನು ಕೆಲಸ ಇತ್ತು ಅಂತ ಕೇಳಿದಾಗ ಆವಾಗ ಭಗವಂತ ಭೂಲೋಕದಲ್ಲಿ ಮಾನವರು ಅನೇಕ ಕಷ್ಟಗಳು ಕಾರ್ಪಣ್ಯಗಳಿಂದ ಅವರು ಮಾಡಿದ ಪಾಪದ ಕರ್ಮವನ್ನು ಹೋಗ್ತಾ ಇದ್ದಾರೆ. ಅನೇಕ ರೋಗ ರುಜಿನ, ಅನೇಕ ಏನಪ್ಪ ಅಂದ್ರೆ ಆಪತ್ತಿನಲ್ಲಿ ಅವ್ರ ದುಃಖದಲ್ಲಿ ಏನಪ್ಪ ಅಂದ್ರೆ ಜೀವನ ಮಾಡಕತ್ತಾರೆ. ಅವ್ರ ದುಃಖ ಪರಿಹಾರ ಆಗಬೇಕಾದ್ರೆ ಏನು ಯಾವುದಾದ್ರೂ ಒಂದು ಸುಲಭ ಮಾರ್ಗ ಇದ್ರೆ ಹೇಳ್ಬೇಕಂತ ಹೇಳಿದಾಗ ಆವಾಗ ಭಗವಾನ್ ನಾರದ ಕೇಳಿದಾಗ ಆವಾಗ ವಿಷ್ಣು ಹೇಳ್ತಾನೆ, ಏನಪ್ಪ ಭಗವಂತ ಏನಂತ